ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ನಾವು ಹಿಂದಿನ 2 ಸಂಚಿಕೆಗಳಲ್ಲಿ ನೋಡಿದ್ವಿ. ನಮ್ಮನ್ನು ನಾವು ಅವಲೋಕನ ಮಾಡ್ಕೊಂಡ್ವಿ. ಹಾಗೆ ಸಂಬಂಧದಲ್ಲಿ ಸೌಂದರ್ಯದ ಅವಶ್ಯಕತೆ ಮತ್ತು ಅದರ ಸ್ವರೂಪಗಳ ಬಗ್ಗೆ ಅವಲೋಕನ ಮಾಡಿದ್ವಿ. ಇವತ್ತು ಸಂಬಂಧದ ಹೊರತಾಗಿ ಇನ್ನಿದಾರಲ್ಲ, ವ್ಯವಸ್ಥೆ, ಸಮಾಜ, ಇಲ್ಲಿ ಸೌಂದರ್ಯ ಹೇಗೆ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಅವಲೋಕಿಸೋಣ. ಬಹುಶಃ ಈ ಅವಲೋಕನದಲ್ಲಿ ನಾವು ವ್ಯವಸ್ಥೆಯನ್ನು ಪ್ರಶ್ನಿಸ್ತಾ ಈ ವ್ಯವಸ್ಥೆಯ ಬದಲಾವಣೆಗೆ ಹೊಸ ದಿಕ್ಕನ್ನು ಕೂಡ ಕಂಡುಕೋಬಹುದು. ಈ ಸೌಂದರ್ಯವನ್ನು ಅವರು ಹೇಗೆ ಆಯ್ಕೆ ಮಾಡ್ತಾರೆ, ಅವರು ಹೇಗೆ ನಿರ್ಧಾರ ಮಾಡ್ತಾರೆ, ಇದು ಪ್ರಶ್ನೆ. ಇಲ್ಲಿ ಅವರು ಅಂತಂದರೆ ವ್ಯವಸ್ಥೆಯ ಎಲ್ಲ ಹಂತದಲ್ಲಿರುವ ಜನರು. ಸೌಂದರ್ಯದ ಒಂದೊಂದೇ ಮಗ್ಲನ್ನು ನೋಡೋಣ. ಆಕೆ ಕೆಲಸಕ್ಕೆ ಹೋಗ್ತಾಳೆ. ಕೆಲಸಕ್ಕೆ ಹೋದಾಗ ಅಲ್ಲಿ ಫಸ್ಟು ಅವಳ ರೆಸ್ಯೂಮಿ ಅಥವಾ ಅವಳ ಸಾಮರ್ಥ್ಯ ಎಲ್ಲಕ್ಕಿಂತ ಫಸ್ಟು ಕಣ್ಣಿಗೆ ಕಾಣಿಸೋದು ಅವಳ ಸೌಂದರ್ಯ. ಸುಂದರವಾಗಿದ್ದಾಳ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳ, ಅಂದರೆ ಪ್ರೆಸೆಂಟೇಬಲ್ ಆಗಿದ್ದಾಳ, ಕ್ಯಾಮ್ರಾ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ಬೋದಾ, ಈ ರೀತಿ ನೋಡಿದ ನಂತರ ಆಕೆಯ ಮುಂದಿನ ಪ್ರಶ್ನೆಗಳು ನಿರ್ಧಾರ ಆಗ್ತವೆ. ಇಲ್ಲಿ ಅರ್ಹತೆಗಿಂತ ಸೌಂದರ್ಯ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಅದೇ ಥರ ಗಂಡಿಗೂ ಹೊರತಾಗಿಲ್ಲ. ತುಂಬ ಪೇಲವಾಗಿರ್ತಾರೆ, ತುಂಬ ಸುಸ್ತಿದೆ, ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಸ್ವಲ್ಪ ಡಲ್ಲಾದ ಬಟ್ಟೆ ಹಾಕ್ಕೊಂಡು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾರೆ ಅಂತ ಅನ್ನುವವರಿಗೆ ಬಡ್ತಿ ನಿಧಾನವಾಗಿ ದೊರೆಯೋ ಸಾಧ್ಯತೆ ಜಾಸ್ತಿ. ಅದೇ ಆತ ಸ್ವಲ್ಪ ಮ್ಯಾನೇಜರಿಯಲ್ ಆಗಿ ಸೂಟು ಬೂಟು ಒಳ್ಳೆ ಟಿಪ್ ಟಾಪ್ ಆಗಿ ರೆಡಿ ಹಾಕ್ಕೊಂಡು ಟ್ರಿಮ್ ಆಗಿ ಸಖತ್ತಾಗಿ ಲುಕ್ಕಲ್ಲಿ ಕಾಣಿಸ್ಕೊಂಡು ಸ್ವಲ್ಪ ಮೇಸ್ತ್ರಿ ಕೆಲಸದ ಥರ ಡೀಪಾಗಿ ಕೆಲಸ ಮಾಡದೆ ಹೋದರೂ ಪರವಾಗಿಲ್ಲ, ಮೇಲ್ನೋಟಕ್ಕೆ ಸ್ವಲ್ಪ ಬಾಸ್ ಥರ ಆಗಲೇ ಬಿಹೇವ್ ಮಾಡ್ತಾನೆ ಅಂತಂದರೆ ಆತನಿಗೆ ಬಡ್ತಿ ಸುಲಭವಾಗಿ ಸಿಗ್ಬಿಡುತ್ತೆ. ಇಲ್ಲೂ ಕೂಡ ಸೌಂದರ್ಯ ಮೌನವಾಗಿ ಸದ್ದಿಲ್ಲದೆ ಅರ್ಹತೆಯನ್ನು ಹಿಂದೆ ಸರಿಸ್ಬಿಡುತ್ತೆ. ಅದೇ ಥರ ಸುದ್ದಿ ಮಾಧ್ಯಮಗಳನ್ನು ನೋಡಿ. ಅಲ್ಲಿ ವಾರ್ತಾ ವಾಚನ ಅಥವಾ ಸತ್ಯಕ್ಕಿಂತ ಹೆಚ್ಚು ಮೇಲ್ಗೈ ಸಾಧಿಸೋದು ಸುಳ್ಳಿನ ಸೌಂದರ್ಯ, ಮೇಕಪ್ನ ಸೌಂದರ್ಯ, ಲುಕ್ನ ಸೌಂದರ್ಯ, ಸ್ಟುಡಿಯೋ ಲೈಟಿಂಗ್, ಪ್ರೆಸೆಂಟೇಬಲ್ಸ್. ಸೊ ಜನ ಹೆಚ್ಚು ಮಾತನಾಡೋದು ಆ್ಯಂಕರ್ಗಳ ಬಟ್ಟೆ ಬರೆ, ಲುಕ್ಕು, ಕಾನ್ಫಿಡೆನ್ಸ್, ಸೌಂದರ್ಯ ಇದೆ ಅಲ್ವಾ. ಸೊ ಹೀಗೆ ಸತ್ಯಕ್ಕಿಂತ ಆ ಸೌಂದರ್ಯವೇ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳೋದು ದುರಂತ. ಸೌಂದರ್ಯ ಮಾರುಕಟ್ಟೆಯ ಸಾಧನ ಆದಾಗ ಸತ್ಯ ಗೌಣವಾಗಿಬಿಡುತ್ತೆ. ಗ್ಲಾಮರು, ಲೈಫ್ ಸ್ಟೈಲು ಎಲ್ಲ ಮುನ್ನೆಲೆಗೆ ಬರ್ತಾ ಹೋದಾಗ ಎಲ್ಲೋ ಇರುವ ಬಡವನ ಕಥೆ, ಬಡವನ ದುಃಖ ಅದು ಕುರೂಪ ಅಂತ ಅನಿಸ್ತಾ ಮಾಧ್ಯಮದಲ್ಲಿ ಹಿನ್ನೆಲೆಗೆ ಸರಿಯುತ್ತೆ. ಇಲ್ಲೂ ಕೂಡ ಸೌಂದರ್ಯವೇ ಸುದ್ದಿ ವರದಿಗಾರಿಕೆಯ ಹಿಂದೆ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಮುಖ್ಯವಾಗಿ ರಾಜಕೀಯಕ್ಕೆ ಬರೋಣ. ರಾಜಕೀಯದಲ್ಲಿ ಇತ್ತೀಚೆಗೆ ಇಮೇಜ್ ಮ್ಯಾನೇಜ್ಮೆಂಟ್ ಅನ್ನೋದು ವ್ಯಕ್ತಿಯ ಅರ್ಹತೆಗಿಂತ ಬಹಳ ಮುಖ್ಯವಾಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ರಾಜಕಾರಣಿ ಹಿಂದೆ ಒಂದು ದೊಡ್ಡ PR ಟೀಮ್ ಇರುತ್ತೆ. ಆ PR ಟೀಮು ಆತನ ಬಟ್ಟೆ, ಆ್ಯಂಗಲ್ಲು, ಮಾತನಾಡುವ ಶೈಲಿ ಎಲ್ಲವನ್ನ ನಿರ್ಧರಿಸ್ತಾ ಹೋಗುತ್ತೆ. ಇಲ್ಲಿ ವ್ಯಕ್ತಿಯ ಅರ್ಹತೆ, ವ್ಯಕ್ತಿಯ ಜನಪರ ಕಾಳಜಿ, ಆ ರಾಜಕಾರಣಿಯ ಬದ್ಧತೆ ಇದೆಲ್ಲ ನಗಣ್ಯ ಆಗ್ತಾ ಆ ಸೌಂದರ್ಯ ಮತ್ತು ಸೌಂದರ್ಯವನ್ನು ಪ್ರಸ್ತುತಪಡಿಸುವಿಕೆ ಇದು ಬಹಳ ಮುಖ್ಯ ಆಗ್ಬಿಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸೌಂದರ್ಯವೇ ಮಾನದಂಡ, ಸೌಂದರ್ಯ ಮತ್ತು ಅದರ ಪ್ರಸ್ತುತಪಡಿಸುವಿಕೆಯೇ ಮುನ್ನೆಲೆಗೆ ಬಂದಾಗ ಅರ್ಥಪೂರ್ಣ ಚರ್ಚೆ ಹಿನ್ನೆಲೆಗೆ ಸರಿಯುತ್ತೆ.
ಪ್ರಜಾಪ್ರಭುತ್ವ, ರಾಜಕೀಯ, ಜನಪರತೆ ಎಲ್ಲ ಹಿನ್ನೆಲೆಗೆ ಸರಿದು ಬಿಡ್ತವೆ. ಇನ್ನು ನಾವು ಸಾರ್ವಜನಿಕ ವೃತ್ತಿಯಲ್ಲಿ ಇರುವಂಥವ್ರ ಬಗ್ಗೆ ಗಮನ ಕೊಡೋಣ. ಉದಾಹರಣೆಗೆ ಒಬ್ಬ ಲಾಯರ್, ಒಬ್ಬ ವೈದ್ಯ, ಒಬ್ಬ ಎಂಜಿನಿಯರ್, ಒಬ್ಬ ಸಾರ್ವಜನಿಕ ಅಧಿಕಾರಿ, ಹೀಗೆ ಯಾರೇ ಆದ್ರೂ ಮೊಟ್ಟ ಮೊದಲು ನೋಡೋದು ಆತನ ಸೌಂದರ್ಯ ಮತ್ತು ಅದರ ಹೊರಗಡೆಯ ನೋಟ. ಈ ನೋಟ ಹೇಗಿದೆ ಅನ್ನೋದ್ರ ಮೇಲೆ ವಿಶ್ವಾಸಾರ್ಹತೆ ಬೆಳೆಯುತ್ತಾ ಹೋಗುತ್ತೆ ಜನರಲ್ಲಿ. ಆತನ ಶಕ್ತಿ, ಆತನ ವೃತ್ತಿ ಕೌಶಲ್ಯ, ಆತನ ವಿಷಯ ನೈಪುಣ್ಯ, ತಜ್ಞತೆ ಇವೆಲ್ಲ ಸೌಂದರ್ಯದ ಮುಖದ ಮುಂದೆ ಹಿನ್ನೆಲೆಗೆ ಸರಿದ್ಬಿಡುತ್ತವೆ. ಜನ ವಿಶ್ವಾಸಾರ್ಹತೆ ಅಂದರೆ ಸೌಂದರ್ಯ ಮತ್ತು ಪ್ರೆಸೆಂಟೆಬಿಲಿಟಿ ಅಂತ ಭಾವಿಸೋದು ಇವತ್ತಿನ ಸಾಮಾಜಿಕ ವರ್ತಮಾನ. ಇನ್ನು ಮದುವೆಗೆ ಬಂದಾಗ ಕೇಳೋದೇ ಬೇಡ, ತೆಳ್ಳಗೆ ಬೆಳ್ಳಗೆ, ಆದರೆ ಅಂಡರ್ಲೈನಲ್ಲಿ ಮನೆ ಮಗಳಾಗಿರಬೇಕು, ಮನೆ ಮಗನಾಗಿರಬೇಕು. ಈ ಥರ ಒಂದು ಆದರೆ ಅನ್ನುವ ಅಂಡರ್ಲೈನಲ್ಲಿ ತೆಳ್ಳಗೆ ಬೆಳ್ಳಗೆ ನೋಟದಲ್ಲಿ ಅಂದವಾಗಿರುವ ವ್ಯಕ್ತಿ ಇರಬೇಕು. ತನ್ನ ಸಂಗಾತಿ, ತನ್ನ ಮುಂದೆ ಬರುವ ಅಳಿಯ ಅಥವಾ ಸೊಸೆ ಅನ್ನೋದು ಹಿರಿಯರ, ಪೋಷಕರ, ತಂದೆ ತಾಯಿಗಳ ನಿರೀಕ್ಷೆ ಆದರೆ ಅದಕ್ಕೆ ಸಮಾಜ ಹೊತ್ತಲ್ಲ. ಯಾಕೆಂದರೆ ನಮ್ಮಲ್ಲಿ ಇತಿಹಾಸವೇ ಇದೆ. ಶಿವನು ಭಸ್ಮಭೂಷಿತನಾಗಿ ನಾಗಾಭರಣ ಹಾಕ್ಕೊಂಡು ಬಂದರೆ ನನಗೆ ಮೂರ್ಛೆ ಹೋಗ್ಬಿಟ್ಲಂತೆ ಮೇನಕಾದೇವಿ. ಅದೇ ಥರ ನಮ್ಮಲ್ಲಿ ಇವತ್ತಿಗೂ ಕೂಡ ಸೌಂದರ್ಯಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನು ಮದುವೆ ವಿಷಯದಲ್ಲಿ ನೀಡಲಾಗಿದೆ. ಆದರೆ ದುರಂತ ಎಲ್ಲಿ ಸಂಭವಿಸುತ್ತೆ ಅಂದರೆ, ಸೌಂದರ್ಯ ಬೇಕು, ಆದರೆ ಸೌಂದರ್ಯದ ಹೆಸರಲ್ಲಿ ಮೌಲ್ಯಗಳು, ಮನಸ್ಸುಗಳು ಇವೆಲ್ಲ ಹಿನ್ನೆಲೆಗೆ ಸರಿತಾ ಹೋಗೋದು ಮಾತ್ರ ಯಾರೂ ಒಪ್ಪಿಕೊಳ್ಳುವಂಥದ್ದಲ್ಲ. ಅಲ್ಗಾರಿದಮ್ ಹೆಚ್ಚು ವ್ಯೂಸ್ ತರೋದು ಯಾರಿಗೆ ಅಂತಂದರೆ, ಯಾರು ಒಳ್ಳೆಯ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಯಾರು ಒಳ್ಳೆಯ ಪ್ರೆಸೆಂಟೇಬಲ್ಲಾಗಿ ಒಳ್ಳೆಯ ಕ್ವಾಲಿಟಿ ನೋಡೋಕ್ಕೆ ಸುಂದರವಾಗಿರುವಂತಹ ವಿಡಿಯೋ ಮಾಡ್ತಾರೆ, ಅಂತಹ ವಿಡಿಯೋಗಳನ್ನು ಹೆಚ್ಚು ತೋರಿಸೋದಕ್ಕೆ ಅಲ್ಗಾರಿದಮ್ ಕೂಡ ಇಷ್ಟಪಡುತ್ತೆ. ಅಂದರೆ ಸೌಂದರ್ಯದ ಪ್ರಭಾವ ಎಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದೆ ಅನ್ನೋದು ಅರ್ಥ ಆಗುತ್ತೆ. ಈಗ ನಾವು ಸೌಂದರ್ಯವನ್ನು ಹೊಗಳಿದ್ದಾಯಿತು, ಇವಾಗ ಸ್ವಲ್ಪ ಸೌಂದರ್ಯದ ಇನ್ನೊಂದು ಮುಖವನ್ನು ನೋಡೋಣ. ಸಾಮಾಜಿಕವಾಗಿ ಸೌಂದರ್ಯ ಅನ್ನೋದಿದೆಯಲ್ಲ, ಅದು ವ್ಯಕ್ತಿಯಲ್ಲಿ ಕೀಳರಿಮೆಯನ್ನು ಉಂಟು ಮಾಡೋದನ್ನು ಯಾರೂ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಅದನ್ನು ನಾವು ಹಿಂದೆರಡು ಸಂಚಿಕೆಯಲ್ಲೂ ನೋಡಿದ್ದೀವಿ. ಆದರೆ ಸಾಮಾಜಿಕವಾಗಿ ಈ ವ್ಯವಸ್ಥೆಯಲ್ಲಿ ಬಂದಾಗ ಯಾರಿಗೆ ಸೌಂದರ್ಯ ಕಡಿಮೆ ಇದೆ, ಅವರು ಸಾಧಾರಣ, ಅವರು ಪರವಾಗಿಲ್ಲ, ಈ ರೀತಿ ಹೇಳಿದಾಗ ಮನಸ್ಸಿಗೆ ನೋವಾಗುತ್ತೆ. ಒಳಗೆ ಇರುವಂತಹ ಒಬ್ಬ ವ್ಯಕ್ತಿ ಮೌಲ್ಯಗಳಿಗೆ ಗಮನ ಕೊಡೋದು ಅಥವಾ ತನ್ನೊಳಗಿನ ಶಕ್ತಿಗೆ ಗಮನ ಕೊಡೋದು ಹಿನ್ನೆಲೆಗೆ ಸರಿತಾ ಸೌಂದರ್ಯ ವೃದ್ಧಿಯ ಕಡೆ ಹೆಚ್ಚು ಗಮನ ಕೊಡೋದಕ್ಕೆ ಶುರುವಾಗ್ಬಿಡುತ್ತೆ. ಇದರಿಂದ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವ ವಿಕಾಸನಕ್ಕೆ ಇದು ಬಹಳ ದೊಡ್ಡ ಕೊಡಲಿ ಪೆಟ್ಟನ್ನು ಕೊಡುತ್ತೆ. ಸಮಾಜದಲ್ಲಿ ಮೇಲು ಕೀಳು ಈ ರೀತಿಯ ತರತಮ ಭಾವನೆ ಹೆಚ್ಚು ಮಾಡ್ತಾ ಹೋಗುವ ಈ ಸೌಂದರ್ಯ ಇವತ್ತಿನ ಬಹುತೇಕ ದೊಡ್ಡ ಅಪರಾಧಗಳಿಗೆ, ನೋವುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಸಮಾಜದಲ್ಲಿ ಸೌಂದರ್ಯವೇ ದೊಡ್ಡ ಅರ್ಹತೆಯ ಮಾನದಂಡ ಆಗ್ತಾ ಹೋದ ಹಾಗೆ ನಿಧಾನವಾಗಿ ಗೌರವ ಸಿಗುತ್ತೆ, ನಿಧಾನವಾಗಿ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ನಿಧಾನವಾಗಿ ಗೌರವ, ಬೆಳವಣಿಗೆ ಎಲ್ಲ ಆಗ್ತಾ ಹೋದ ಹಾಗೆ ವ್ಯಕ್ತಿ ವ್ಯವಸ್ಥೆಯ ಬಗ್ಗೆ, ಜನರ ಬಗ್ಗೆ ಎಲ್ಲ ನಂಬಿಕೆಯನ್ನು ಕಳೆದುಕೊಂಡು ಬಿಡ್ತಾನೆ. ಆಗ ಸಮಾಜದಲ್ಲಿ ಬೇರೆ ರೀತಿಯ ಅಪರಾಧಗಳು, ದುರಂತಗಳು, ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲದೆ ಹೋಗುವಂಥದ್ದು, ದ್ವೇಷ, ಅಸೂಯೆ ಇವೆಲ್ಲ ಭಾಗ ಆಗ್ತಾ ಹೋಗೋದು ಆರಂಭ ಆಗ್ತವೆ. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಸೌಂದರ್ಯ ಇದ್ದು ಆತ್ಮವಿಶ್ವಾಸ ಇಲ್ಲದೆ ಹೋದವರಂತೂ
ವಿಪರೀತ ಗುರಿಯಾಗ್ತಾರೆ. ಅವರ ಮೇಲೆ ಅಸೂಯೆಯಿಂದ, ದ್ವೇಷದಿಂದ ದಾಳಿಗಳು ನಡೆಯುತ್ತವೆ. ಅವರ ಸತ್ವಕ್ಕಿಂತ ಹೆಚ್ಚು ಅವರ ಸೌಂದರ್ಯದಿಂದಲೇ ಅವರೆಲ್ಲವನ್ನ ಪಡೆದುಕೊಂಡಿದ್ದಾರೆ ಅಂತ ಅವ್ರನ್ನ ತುಳಿಯೋದಕ್ಕೆ ಶುರು ಮಾಡ್ತಾರೆ. ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾರೆ. ಅವರ ಎಲ್ಲ ಅವಕಾಶಗಳಿಗೂ ಸೌಂದರ್ಯವೇ ದೊಡ್ಡ ಮುಳ್ಳಾಗಿಬಿಡುತ್ತೆ. ಸೊ ಈ ರೀತಿ ಸೌಂದರ್ಯ ಹೆಣ್ಣನ್ನಾಗಲಿ ಗಂಡನ್ನಾಗಲಿ ಸುಂದರವಾಗಿದ್ದರೆ ಸಾಕು, ಅವರು ರೂಪದಿಂದಲೇ ಮೇಲೆ ಬಂದಿದ್ದಾರೆ, ಅವರು ಅಡ್ಡದಾರಿಯನ್ನು ಹಿಡಿದಿದ್ದಾರೆ, ಯಾರದ್ದೋ ಮಂಚದ ಸೇವೆಯನ್ನು ಮಾಡಿ ಆ ಒಂದು ಹಂತಕ್ಕೆ ಬಂದಿದ್ದಾರೆ. ಈ ರೀತಿ ಬೇರೆ ಬೇರೆ ರೀತಿಯ ಮಾನಸಿಕ ಹಿಂಸೆಯನ್ನು, ಮಾತುಗಳ ಹಿಂಸೆಯನ್ನು ಜನ ನೀಡೋದಕ್ಕೆ ಶುರು ಮಾಡ್ತಾರೆ. ಅವರನ್ನು ಲೈಂಗಿಕ ವಸ್ತುವನ್ನಾಗಿ, ಸರಕನ್ನಾಗಿಸಿ ನೋಡೋದಕ್ಕೆ ಮಾಧ್ಯಮಗಳು ಶುರು ಮಾಡ್ತವೆ. ಅವು ಮಾಧ್ಯಮಗಳ ಮಾರುಕಟ್ಟೆ ನಿಂತಿರುವುದೇ ಈ ಸೌಂದರ್ಯದ ಸರಕಲ್ಲಿ. ಸೌಂದರ್ಯ ಸರಕಾಗಿದಾಗ ಮಾಧ್ಯಮ ತುಂಬ ಹಣವನ್ನು ನೋಡುತ್ತೆ. ಯಾಕೆಂದರೆ ಜನರ ಮನಸ್ಥಿತಿ ನಿಂತಿರುವುದು ಸೌಂದರ್ಯದ ಆರಾಧನೆಯಲ್ಲಿ. ಸುಂದರರು ಅಂತ ಗುರುತಿಸ್ಕೊಂಡವರು ವಸ್ತು ಅಂತ ಆಗ್ಬಿಡುತ್ತೆ. ಅವರ ಸಮ್ಮತಿಯನ್ನು ಕಡೆಗಣಿಸಿ ಅವರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗುತ್ತೆ. ಅವರ ಮೌನವನ್ನು ಒಪ್ಪಿಗೆ ಅಂತ ತೀರ್ಮಾನ ಮಾಡ್ತಾ ಮಾಡ್ತಾ ಇಲ್ಲಿ ಮಾನವ ಹಕ್ಕುಗಳು ಕೂಡ ಉಲ್ಲಂಘನೆ ಆಗುವ ಅಪಾರ ಸಂಭವ ಇರುತ್ತೆ. ಸೌಂದರ್ಯವೇ ಸಫಲತೆಯ ಮಾನದಂಡ ಆಗ್ಬಿಟ್ರೆ, ಸೌಂದರ್ಯವೇ ಸಫಲತೆಯ ಹಿಂದಿನ ಶಕ್ತಿ ಅಂತ ಜನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ, ಜನ ಅಂದ್ಕೊಳ್ಳೋಕೆ ಶುರು ಮಾಡ್ಕೊಬಿಟ್ರೆ, ಅರ್ಹತೆ, ಮೌಲ್ಯಗಳು, ಶ್ರಮ, ವ್ಯಕ್ತಿತ್ವ, ಅದರೊಳಗಡೆಯ ಸತ್ವ, ನಿಷ್ಠೆ ಎಲ್ಲ ಹಿನ್ನೆಲೆಗೆ ಸರಿದು ಬಿಡ್ತವೆ. ಬುದ್ಧಿ ತುಕ್ಕು ಹಿಡಿದ ತಕ್ಕಡಿ ಆಗ್ಬಿಡುತ್ತೆ. ಸಮಸ್ಯೆ ರೂಪದಲ್ಲಿಲ್ಲ, ಸಮಸ್ಯೆ ನೋಟದಲ್ಲಿದೆ. ನಾವು ವ್ಯಕ್ತಿತ್ವವನ್ನು ನೋಡ್ತಿದ್ದೀವ ಅಥವಾ ರೂಪವನ್ನು ಮಾತ್ರ ನೋಡ್ತಿದ್ದೀವ? ಸೌಂದರ್ಯ ಕಣ್ಣಿಗೆ ಗೋಚರಿಸ್ಬೋದು, ಆದರೆ ಅದರ ಹಿಂದಿನ ಮೌಲ್ಯ ಅವಲೋಕನದಿಂದ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಲ್ಲಿ, ನೋಡಿ, ಅರಿವು ಮೂಡಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದು ಅವಲೋಕನ. ಇಷ್ಟ ಆಗಿದ್ರೆ ಮತ್ತೆ ಸಿಗೋಣ. ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ನಮಸ್ಕಾರ.